ನಾವಿವತ್ತು ಟ್ರೆಕ್ಕಿಂಗ್ಗೆ ಹೋಗ್ತಾ ಇದ್ದೀವಿ. ಜೀಪ್ ಚಾರ್ಜ್ 2500 ಹೇಳ್ತಾರೆ. ಬೈಕಲ್ಲಂತೂ ಬರೋಕ್ಕೆ ಭಾರಿ ಕಷ್ಟ ಇದೆ. ಫೈನಲಿ ನಾವು ನೇತ್ರಾವತಿ ಬೇಸ್ ಕ್ಯಾಂಪ್ಗೆ ರೀಚ್ ಆಗಿದ್ವಿ. ಬ್ರೋ, ಹೌಸ್ ದ ಜೋಸ್ ಫುಲ್ ಹೈ. ಬಂಡೆ ಫಾಲ್ಸ್ ಹತ್ರ ಇದ್ದೀವಿ. ನೀರು ಹರಿತಾ ಇದೆ, ನೋಡ್ತಾ ಇರಿ. ದೇಕೆ ಜಾವ್ ಬಾಯ್. ನಾವಿಲ್ಲಿ ಮುಂದ್ಗಡೆ ಕಲಶೇಶ್ವರ ದೇವಸ್ಥಾನಕ್ಕಿಂತ ಮುಂದ್ಗಡೆ ಸ್ವಲ್ಪ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಟ್ರೆಕ್ಕಿಂಗ್ಗೆ ಹೋಗ್ತಾ ಇದ್ದೀವಿ. ರೆಡಿಯಾಗಿದ್ದೀವಿ ಟ್ರೆಕ್ಕಿಂಗ್ಗೆ. ಲೆಟ್ಸ್ ಗೋ. ನಾವು ಸ್ಟೇ ಆಗಿದ್ದಂತಹ ರೂಮ್ ಬಿಲ್ಡಿಂಗ್ ಇದೆ, ನಾಗಗಿರಿ ರೂಮ್ಸ್ ಅಂತ. ನಿಮಗೆ ನಾವೀಗ ಆಲ್ರೆಡಿ 5:30ಗೆ ಹೊರಡ್ತಾ ಇದ್ದೀವಿ. ನಿಮಗೆ ಫುಲ್ ವ್ಯೂ ಆಮೇಲೆ ಬಂದು ತೋರಿಸ್ತೀನಿ ಹೇಗಿದೆ. ಹೊರಟಿದ್ದೀವಿ ಗಾಯ್ಸ್. ಇವಾಗ ಮೂವರು 2 ಬೈಕಲ್ಲೇ ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಒಂದು 5 ಕಿಲೋಮೀಟರ್ ಅಷ್ಟೇ ಹೋಗ್ಲಿಕ್ಕಿದೆ, 5-10 ಕಿಲೋಮೀಟರ್ಸ್. ಸೊ 2 ಬೈಕಲ್ಲೇ ಹೋಗ್ತಾ ಇದ್ದೀವಿ. ನಿಮಗೆ ಸಂಸೆ ಸಿಟಿಯಲ್ಲಿ ನಿಮಗೆ ಜೀಪ್ ಚಾರ್ಜ್ 2500 ಹೇಳ್ತಾರೆ. ನೀವು ಜೀಪಲ್ಲಿ ಅಲ್ಲಿಂದ ಬರೋಕ್ಕೆ ಹೋಗಬೇಡಿ, ಯಾಕಂದರೆ ನಿಮಗೆ ಬೇಸ್ ಕ್ಯಾಂಪ್ ತನಕ ಕಾಂಕ್ರೀಟ್ ರೋಡ್ ಇದೆ, ಪ್ಲಸ್ ಇಲ್ಲಿ ಬೇಸ್ ಕ್ಯಾಂಪ್ ಹತ್ರ ಜೀಪ್ ಸರ್ವಿಸ್ ಇದೆ. ಪರ್ ಬಾಡಿಗೆ ಏನೋ 200 ರೂಪಾಯಿ ಹೇಳ್ತಾರೆ. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬೈಕಲ್ಲಂತೂ ಬರೋಕ್ಕೆ ಭಾರಿ ಕಷ್ಟ ಇದೆ, ರೋಡು ಭಯಂಕರ ಹಾಳಾಗಿದೆ. ಬಟ್ ಇಲ್ಲಿ ಯಾವ ಸೈಡ್ ಅಂತ ಗೊತ್ತಾಗ್ತಾ ಇಲ್ಲ ಗಾಯ್ಸ್. ಕಾಫಿ ಪಾಯಸಂ ವೆರಿ ಗುಡ್ ರೋಡ್. ಟೇಕನ್ 500 rupees per head but no maintenance. What do you have 500 rupees? वाह कुछ मत करो. ये सब कॉफी है ना, ಮುದ್ದೋಣ ಅವೇನಾ ಕಾರ್ದಿ ಒಂದು ಮಾರು. ये पीछे भी जा रहे हैं. ನಿಮಗೆ ಬರೋ ದಾರಿಯಲ್ಲಿ 1-2 ಕಡೆ ಅಷ್ಟೇ ಒಂದು ಮಡ್ ರೋಡ್ ಸಿಗುತ್ತೆ, ಉಳಿದೆಲ್ಲ ಕಡೆ ಸಾಧಾರಣ ಕಾಂಕ್ರೀಟ್ ಆಗಿದೆ. ಬೈಕಲ್ಲಿ ಬರುವವರು ಬರ್ಬೋದು. ಇಲ್ಲಿ ಮೇಲೆ ಬರ್ತಾ ಇದ್ದಾಗೆ ಇಲ್ಲೊಂದು ಬೋರ್ಡ್ ಇದೆ, ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಹೋಗಬೇಕು. ನೀವು ಬೇಸ್ ಕ್ಯಾಂಪ್ ತನಕ ಬೇಕಾದರೆ ಬೈಕಲ್ಲಿ ಬನ್ನಿ, ಆದರೆ ಅದಕ್ಕಿಂತ ಮೇಲ್ಗಡೆ ಅಂತೂ ಬೈಕಲ್ಲಿ ಬರೋಕ್ಕೆ ಹೋಗಬೇಡಿ ಗೈಸ್. ರೋಡಿನ ಮೈಂಟೆನೆನ್ಸ್ ಸೂಪರಾಗಿದೆ ಮಾತ್ರ. ಹೇಗಿದೆ ನೋಡಿ ರೋಡ್. ಅಚ್ಚಾ ಹೇ ಗೌತಮ್ ಬ್ರೋ, ವೇರ್ ಬ್ರೋ.
ನಾವಿಲ್ಲೊಂದು ಕಡೆ ಇವಾಗ ಕೂತಿದ್ದೀವಿ ಫಾರ್ ಬ್ರೇಕ್ಫಾಸ್ಟ್. ವೆರಿ ಹ್ಯಾಂಗ್ರಿ. 3 to 4 ಕಿಲೋಮೀಟರ್ಸ್ ನಡ್ಕೊಂಡು ಬಂದಿದ್ದೀವಿ 2,500 ಉಳ್ಸೋಕ್ಕೆ. ನೀವು ನಡ್ಕೊಂಡು ಬರ್ಬೋದು, ಯಾಕಂದರೆ ನೀವು ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋ ಬದಲು ನೀವು ಕೆಳಗಡೆಯಿಂದಲೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ. ಫೈನಲಿ ನಾವು ನೇತ್ರಾವತಿ ಬೇಸ್ ಕ್ಯಾಂಪ್ಗೆ ರೀಚ್ ಆಗಿದ್ವಿ. ಇದೆ ನಿಮಗೆ ನೇತ್ರಾವತಿ ಬೇಸ್ ಕ್ಯಾಂಪ್. ಹಾಂ ಸರಿ. गाइस देखो ना हम आए हैं नेत्रावती पीक. ಏನು कार्तिक को भूख लगी है. मैगी 2 पैकेट मैगी खाया, अभी भूख लगी है. भैया ने 4 बजे ओट्स मिल 4 बजे इसलिए पे. कार्तिक ब्रो, how's the juice? Full high. ಫುಲ್ ಜೋಸ್. Let's see how long will it stay. ಸ್ಟಾರ್ಟೆಡ್ ನಾವಿವಾಗ ನೇತ್ರಾವತಿ ಟ್ರೆಕ್ಕಿಂಗ್ ಅಯ್ಯಯ್ಯೋ ಸ್ಟಾರ್ಟಿಂಗ್ ಮಾಡಿದ್ದೀವಿ. देख के जाओ. धीरज ब्रो चला गया क्या? बहुत फास्ट है यार. ನಾವು ನೇತ್ರಾವತಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನಾವು 3 ಮೆಂಬರ್ಸ್ ಹಾಗೆ 4 ಜನ ಜಾಯ್ನ್ ಆಗಿದ್ದಾರೆ. 10 ಜನಕ್ಕೆ 1,000 ಒಂದು ಗೈಡು. ಈಗ ಹೋಗ್ತಾ ಇದ್ದೀವಿ. ರೆಡಿ? 5+5 ಆಗುತ್ತೆ. ಈ ಸ್ಟಾರ್ಟಿಂಗ್ ಪಾಯಿಂಟಿಂದ 4+4 ಆಗುತ್ತೆ. ಇಲ್ಲಿಂದ 1 ಕಿಲೋಮೀಟ್ರ್ ಬಂಡೆ ಫಾಲ್ಸ್ ಇದೆ. ಬಂಡೆ ಫಾಲ್ಸ್ ಆದ ನಂತರ 2 ಕಿಲೋಮೀಟ್ರಿಗೆ ಇದಿದೆ ನೇತ್ರಾವತಿ ನದಿ ಆದ ತಕ್ಷಣ 2 ಕಿಲೋಮೀಟ್ರ್ ಸ್ಟೀಪ್ ಇದೆ. ಮೇಲ್ಗಡೆ ಪೀಕ್ ಮೇಲ್ಗಡೆ ಬೆಟ್ಟ ಹಾಕಬೇಕು. 2 ಕಿಲೋಮೀಟ್ರ್ ಇದೆ. ಸರಿ, ಓಕೆ. ನಾವು ನಮ್ಮ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ನೀವು ವ್ಯೂ ಯಾವ ಥರ ಇದೆ ಅಂತ. ಸಖತ್ತ ಇದೆ ಅಲ್ಲ ವ್ಯೂಸ್. ಮಾರ್ನಿಂಗ್ 8:30 ವ್ಯೂ. ಮಾರ್ನಿಂಗ್ ಇವಾಗ ಎಲ್ಮರಂಡ ಟೈಮ್ ಇವಾಗ 8:30 ಆಗಿದೆ. ನಮ್ಮ ಗೌತಮ್ ಬ್ರೋ ಇಸ್ ಕಮಿಂಗ್ ಆ್ಯಂಡ್ ಧೀರೇಶ್ ಬ್ರೋ ಒಬ್ಬ ಎಲ್ಲವೇ ನೋಡ್ಕೊಂಡು ನಡೀರಿ. ಬಹಳ ಕಿರಿದಾದ ಜಾಗದಲ್ಲಿ ನಾವು ಸಾಕ್ತಾ ಇದ್ದೀವಿ. ದೇಖೋನಾ ಕಮ್ಮಂದಿ ಲೈನ್ ಬಂಡೆ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀನಿ. ಕಮ್ಮಂದಿ ಲೈನ್ ನಾನು ಸುರೇಂದ್ರ ಮಾತಾಡ್ತಾ ಇದ್ದೀನಿ. ಬಂಡೆ ಫಾಲ್ಸ್ ಹತ್ರ ಇದ್ದೀವಿ. ನಮ್ಮ ಟೀಮ್ ಇಲ್ಲಿದೆ. 3 ಜನ ಇದ್ದೀವಿ. ಇನ್ನು 4 ಜನ ಬರ್ತಾ ಇದೆ. ಇಲ್ಲಿ ನೋಡಿ ಗಾಯ್ಸ್, ವ್ಯೂಸ್ ನೋಡಿ ಗಾಯ್ಸ್, ಸೂಪರ್ ವ್ಯೂಸ್. కార్తిక్ బ్రో, how's the place? సూపర్ ప్లేస్. ఎలా ఉంది చెప్పండి బ్రో. कैसा है ಬ್ರೋ? ಓ ಅಚ್ಚಾ ಹೇ. ನೋಡಿ ಗಾಯ್ಸ್, ನೀವು ಹೋಗುತ್ತಿರುವಂತಹ ಪ್ಲೇಸ್ ಹೇಗಿದೆ. ಹೋಗೋ ದಾರಿ ಮಧ್ಯೆ ನೀರು ಹರಿತಾ ಇದೆ. ನೋಡ್ತಾ ಇರಿ. ಸೂಪರ್ ವ್ಯೂಸ್ ಗಾಯ್ಸ್. ಲೀಚ್ ನೋಡಿ ಗಾಯ್ಸ್, ಲೀಚ್. ದುರ್ಗಮ ಹಾದಿಯಲ್ಲಿ ನಮ್ಮ ಟ್ರೆಕ್ಕಿಂಗಿನ ಪ್ರಯಾಣ ಸಾಗ್ತಾ ಇದೆ.
ಇಲ್ಲೊಂದು ನಿಮಗೆ ನದಿ ಸಿಗುತ್ತೆ. ಓ ವಿಡಿಯೋ ಪೂರ ಬರ್ಪುಣತ್ತೆ ಕಡಪ್ಪುನ. ಹಾಂ ನಾವು ನೇತ್ರಾವತಿ ನದಿ ಎತ್ತರದಿಂದ ಮುಂದೆ ಹೋಗ್ತಾ ಇದ್ದೀವಿ. ಫುಲ್ಲು ಅಪ್ಪ ಅಪ್ಪ ಓ ಮೈ ಗಾಡ್, ವಾವ್, ಸೂಪರ್ ವ್ಯೂಸ್ ಫಾರ್ ನೇಚರ್ ಲವರ್ಸ್. देख के जाओ भाई. गिर गया इतने ಸುಧಾಕರ್ ಜನ ಮರಿ ಚಿನ್ನಿಗೂಡು ಮರಿ ತಿಂಡಿಗೆ ಹೋಗಿ 1 ಗಂಟೆ ಲೇಟ್ ಮಾಡಿದ್ರು. ಅವ್ರೊಂದು ಪಾರ್ಟಿ ಬೇರೆ ಹಾಕಿ ನಾನು ಹೋಗ್ತಾರೆ ಮುಗುರು ಒಳ್ಳೆ ತೋಜ ಮೈಂಡ್ ಹೊಡೆದು ಫುಲ್ಲು ಫಾಗ್ ತುಂಬಿಕೊಂಡಿದೆ, ಏನು ಕಾಣಿಸ್ತಾ ಇಲ್ಲ. ಫಾಗ್ ಕಮ್ಮಿ ಆಗಿದ್ರೆ ಒಳ್ಳೆ ಇತ್ತು. ಫುಲ್ ಫಾಗ್ ಫಾಗ್ ಫಾಗ್. ಗೌತಮ್ ಬ್ರೋ, ಐಜರ್ ಟ್ರೆಕ್ಕಿಂಗ್. I want to see that peak. But full cloud. Do anything. One big fan. लेके आके दबा दो. Cap नहीं है. देखो ना 100 ರೂಪಾಯಿ ರೈನ್ ಕೋಟ್ ನೋಡಿ ಗಾಯ್ಸ್. ಕವರ್ डाल के ಇಲ್ಲ ಇವನು ಅಷ್ಟೇ ಗ್ಯಾಪ್ ಇರಬೇಕು. ನೋಡಿ ಗಾಯ್ಸ್, ನೇತ್ರಾವತಿ ಟ್ರೆಕ್ಕಿಂಗ್ ವ್ಯೂ ಪಾಯಿಂಟಲ್ಲಿ ಇದ್ದೀವಿ. ನಮ್ಮದು ಫೋಟೋಶೂಟ್ ಆಗ್ತಾ ಇದೆ. ನಾವು ನೇತ್ರಾವತಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ವಾಪಸ್ ಕೆಳಗಡೆ ಹೋಗ್ತಾ ಇದ್ದೀವಿ. ಗಾಯ್ಸ್ ರಿಟರ್ನ್ ಹೋಗ್ತಾ ಇದ್ದೀವಿ ಗಾಯ್ಸ್. How are you bro? इतना बारिश हो सब भीग जाए ऊपर जितने भी लोग हैं. ನಾವು ಇವಾಗ ಇಲ್ಲಿ ನೇತ್ರಾವತಿ ನದಿ ಹತ್ರ, ಅಂದರೆ ನಿಮಗೆ ಮಿಡಲಲ್ಲಿ ಒಂದು ನೇತ್ರಾವತಿ ಈ ಕ್ರಾಸಿಂಗ್ ಬರುತ್ತೆ ನದಿ, ಅದರ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ನಿಮಗೆ 4+4 ಅಂದರೆ 8 ಕಿಲೋಮೀಟರ್ಸ್ ಆಗುತ್ತೆ. ಯಾಕಂದರೆ ನಿಮಗೆ ಕಳಶ ಸಿಟಿಯಿಂದ ನಿಮಗೆ ಜೀಪ್ ಫೆಸಿಲಿಟಿ ಇದೆ. ಆ ಜೀಪ್ ಫೆಸಿಲಿಟಿಗೆ 2,500 ಹೇಳ್ತಾರೆ. ಪ್ಲಸ್ ನಿಮಗೆ ಬೈಕಲ್ಲಿ ಅರ್ಧ ತನಕ ಬರ್ಬೋದು ಬೇಸ್ ಕ್ಯಾಂಪು. ಅಲ್ಲಿಂದ ಭಾರಿ ಕಷ್ಟ ಇದೆ. ನಾವು ಅಲ್ಲಿಂದ ನಡ್ಕೊಂಡೇ ಬಂದಿದ್ದೀವಿ. ವಾಪಸ್ ಇಲ್ಲಿ ನಿಮ್ಮದು ಆನ್ಲೈನ್ ಎಂಟ್ರಿ ಚೆಕ್ಕಿಂಗ್ ಮಾಡ್ತಾರೆ. ಆಮೇಲೆ ನಿಮ್ಮದು ಬುಕ್ಕಿಂಗ್ ಚೆಕ್ಕಿಂಗ್ ಮಾಡಿದ್ಮೇಲೆ ನೀವು
ಎಷ್ಟೇ 10 ಜನಕ್ಕೆ ಒಂದು ಗೈಡ್, 10 ಜನಕ್ಕೆ 1,000. ನೀವು ಬೇಕಂದರೆ 2-3 ಜನ ಬಂದರೆ ಶೇರಿಂಗ್ ಮಾಡ್ಕೊಂಡು ಬರ್ಬೋದು. ನಾವು 3 ಜನ ಬಂದಿದ್ವಿ, ಹಾಗೆ ಇನ್ನೂ 4 ಜನ ಸಿಕ್ಕಿದ್ರು, ಅವ್ರ ಜೊತೆ ಶೇರಿಂಗ್ ಹಾಕಿದ್ದೀವಿ. ಹಾಗೆ ನಾವು 3 ಜನ 200, ಅವ್ರು 4 ಜನ 200 ಕೊಟ್ಟರು. ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಹೆಂಗಿದೆ ನೋಡಿ ಪ್ಲೇಸು, ಇಟ್ಸ್ ಬ್ಯೂಟಿಫುಲ್. ಇವಾಗ ರಿಟರ್ನ್ ಬರುವಾಗ ಧೀರೇಶ್ ಜಾರು ಬಿದ್ದ, ಮೇಲ್ಗಡೆ ಹೋಗುವಾಗ ಗೌತಮ್ ಜಾರು ಬಿದ್ದ. ನಾನು ಬಿದ್ದಿಲ್ಲ, ಬೀಳಬಾರ್ದು. ಹೋಗ್ತಾ ಇದ್ದೀವಿ ಗಾಯ್ಸ್. ದೇಖೋನಾ ಓ ಮೈ ಗಾಡ್, ಡೌನ್. ಐ ಆಮ್ ಸ್ಟಾರ್ಟೆಡ್ ರೆಕಾರ್ಡಿಂಗ್. I am started recording. Please, God, please, one person fell down. Please. Yes, I want God, let. I want गिर जाओ एक बार 2 ताकि बहुत जोर से लगेगी, अभी गिराता हूँ. मूलू खिला दो. 1 मेरा स्लिप हो रहा है. इसका भी निकाल दो. वो वर्द जी मेरे लिए, हमारे लिए, आपके फॉलोअर्स के लिए. एक बार गिर रहा है वो, मैंने तो गिर गया. ऑलरेडी एक बार गिर गया. मैं गिर गया, वो उधर गिरेगा नीचे. वो गिर गया बट रिकॉर्डिंग. అవును జారుడు కేసారడు గ్యారెంటీ జారుడు. कल है ना, कल वाला ट्रैक में कुछ छोड़ी तो नहीं था. ಫೈನಲಿ ಟ್ರೆಕ್ಕಿಂಗ್ ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಅಲ್ಲಿಗೆ ರೀಚ್ ಆಗಿದ್ದೀವಿ. ಹಾಂ, ಒಂಜಿ ಬೈಕ್ ಆಯ್ತು. ಮೂಜಿ ಬೈಕ್ಲ ದಿ ಓಡಾತಿ ಪನೋತಿ ವಾನಂಚಿ ಪೋಯೋ. ಗಾಯ್ಸ್, ಒಂದು ಪಿಕಪ್ ಬರ್ತಾ ಇದೆ ಗಾಯ್ಸ್. ಗಾಯ್ಸ್, ನಿಮಗೆ ಮೇಲ್ಗಡೆ ಕೆಲವು ಗಾಡಿ ಅಲ್ಲಲ್ಲೇ ಬಾಕಾಗಿದೆ, ಪಿಕಪ್ಸು ಕೆಲವು ಮೇಲ್ಗಡೆ ತನಕ ಹೋಗಿದೆ. ಹೌದಾ? ಹಾಂ, ನೇತ್ರಾವತಿ ಅವ್ರಿಗೆ ಹೋಗಿ ಬಂದ್ರೆ ಹೋಗಿ ಮೇಲೆ ಹೋಗಿ ಬಂದ್ಯಾ? ಯಾವ್ದವರು? ನಮ್ಮ ಮಂಗಳೂರು. ಹಾಂ, 3 ಜನ. ಹಾಂ, 3 ಜನ. ತುಳು ಬರ್ತದಾಗದೆ ಹಾಂ ಅಂದೆ ಬರ್ಬಾ. बना ये भी छोड़ दिया. वो उधर एक और अटक गया ना, वो कैसे जाएगा जब? नहीं, वो रिवर्स लेके नीचे डाल रहा है, बोल दिया, ऊपर नहीं जा रहा है.
अभी बोल रहे हैं पैसेंजर को नीचे आओ, गाड़ी ऊपर नहीं आ रहे। 500 कट करो। कट कैसे करेगा, ऑलरेडी देगा। कर दिया ನೇತ್ರಾವತಿ ಆ ಕಡೆ, ನೇತ್ರಾವತಿ ಆ ಗಾಯ್ಸ್ ನೋಡಿ, ಪಿಕಪ್ ಎಲ್ಲ ಹೋಗ್ತಾ ಇದೆ. ನಿಮಗೆಲ್ಲ ಮೇಲ್ಗಡೆ ತನಕ ಪಾಯಿಂಟ್ ತನಕ ಹೋಗಲ್ಲ, ಕೆಲವರು ಅರ್ಧದಲ್ಲಿ ಇಳಿಸ್ತಾರೆ. ಯಾಕಂದರೆ ಫುಲ್ಲು ಮಳೆ ಬಂದರೆ ಫುಲ್ಲು ಜಾರುತ್ತೆ ಗಾಡಿ. ನಾವಿಲ್ಲಿ ಬೈಕ್ ಇಟ್ಟು ಹೋಗಿದ್ವಿ, ಅಲ್ಲಿಗೆ ಬಂದಿದ್ದೀವಿ. ನಡ್ಕೊಂಡು ಹೋಗಿ ನಡ್ಕೊಂಡು ಬಂದೀವಿ. ನಾವು 3 ಮಂದಿ ಅನಿಸುತ್ತೆ ನಡ್ಕೊಂಡು ಹೋಗಿ ನಡ್ಕೊಂಡು ಬಂದಿರೋದು. ಇಲ್ಲಿ ನಮ್ಮ ಬೈಕ್ ಪಾರ್ಕಿಂಗ್ ಮಾಡಿದ್ದೀವಿ. ಇಲ್ಲೆರಡು ನಮ್ಮದು ಬೈಕ್ ಇಲ್ಲಿ ಪಾರ್ಕ್ ಆಗಿದೆ. 2 ಬೈಕಲ್ಲಿ ಬಂದಿದ್ದೀವಿ. ಇಲ್ಲೇ ಗೇಟ್ಗಿಂತ ಕೆಳಗಡೆ ಹೋದರೆ ನಿಮಗೆ ಒಂದು ಎಳ್ನೀರು ಫಾಲ್ಸ್ ಅಂತ ಇದೆ. ನಾವು ಕೇಳಿದಾಗ 3 ಕಿಲೋಮೀಟರ್ಸ್ ಇದೆ ಅಂತಿದ್ದಾರೆ. ಅದಕ್ಕೆ ಸಂತೋಷ. क्या करेगा? वेटिंग फॉर गौतम ब्रो. न्यूट्रल में स्टार्ट में रख के जाओ, फर्स्ट गियर में डालो. ನಮ್ಮ ಬೈಕ್ ಜಾರುವ ಭಯದಿಂದ ಅಲ್ಲೇ ಇಟ್ಟು ಬಂದಿದ್ದಾರೆ ಮೇಲ್ಗಡೆ. ಯಾವ ಭಯದಿಂದ ಗಾಡಿ ಕ್ರ್ಯಾಚ್ ಆದರೆ ಈಗಲೇ ಹಾಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ನೋಡೋಣ ಮುಂದೆ ಎಲ್ಲಿದೆ ಫಾಲ್ಸ್ ಅಂತ. ಇಲ್ಲೊಂದು ನಿಮಗೆ ಬೋರ್ಡ್ ಸಿಗುತ್ತೆ, ಎಳ್ನೀರು ಫಾಲ್ಸ್. ಅಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಿದರು, ಅದಕ್ಕೋಸ್ಕರ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಎಳ್ನೀರು ಫಾಲ್ಸ್ಗೆ ಹೋಗ್ತಿಲ್ಲ. ಇಲ್ಲೊಂದು ಸಣ್ಣದೊಂದು ಫಾಲ್ಸ್ ಇದೆ, ಇದೆ ನೋಡ್ಕೊಂಡು ಬಿಡಿ ಫಾಲ್ಸ್. सीधा जाओ, मत रुको. सीधा जाओ, सीधा. क्या कर रहे हैं? सीधा. ಇವಾಗ ಕಳಸ ಸಂಸ್ಥೆ ಶ್ರೀ ಸರ್ವ ಸಿದ್ಧಿ ಮಹಾಗಣಪತಿ ಸ್ವಾಮಿ ಟೆಂಪಲ್ ಹತ್ರ ಇದ್ದೀವಿ. ಮೊದಲೈತು ಮಾಡಲಿ ಒಂದು ಸಂಸ್ಥೆ ಟೆಂಪಲಲ್ಲಿ ಕೆಲಸ ಆಗ್ತಿರೋದ್ರಿಂದ ಒಳಗಡೆ ಬಿಟ್ಟಿಲ್ಲ. ಅದಕ್ಕೆ ನಾವೀಗ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಟು ದ ಹ್ಯಾಂಗಿಂಗ್ ಬ್ರಿಡ್ಜ್. ನಾವಿಲ್ಲಿ ಮುಂದ್ಗಡೆ ಕಲಶೇಶ್ವರ ದೇವಸ್ಥಾನಕ್ಕಿಂತ ಮುಂದ್ಗಡೆ ಸ್ವಲ್ಪ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿದ್ದೀವಿ. हो गया ನಾವು ನಿನ್ನೆ ಸ್ಟೇ ಆಗಿದ್ದಂತಹ ರೂಮ್ ಇದೆ, ನಾಗಗಿರಿ ಕಂಫರ್ಟ್ಸ್ ಹೋಟೆಲ್ ನಾಗಗಿರಿ. ನಾನು ಬೈಕ್ ತಗೊಂಡು ಹೋಗಿರಲಿಲ್ಲ, ನನ್ನ ಬೈಕ್ ಇಲ್ಲಿದೆ. ಗೈಸ್ ಹಮಾರ ಬೈಕ್ ಇದ್ದಾರೆ, ಸೈಡ್ ಮಾಡ್ತೇವೆ ಬೈಕ್. ಇರ್ಬೋದು ಅದೇ ರೂಮು. ನಮ್ಮ ಬೈಕ್ಸ್ ಎಲ್ಲ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ಇಲ್ಲಿ ಒಂದು ನಾಯಿ ಇದೆ, ಝೂರಾ.
ನಮ್ಮ 3 ಬೈಕ್ ಇಲ್ಲಿ ಪಾರ್ಕ್ ಮಾಡಿದ್ದೇವೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.